ಎಲ್ಲರಿಗೆ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ದೀರಾ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರಿಯರೇ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 9ನೇ ವಚನ. ನನ್ನ ಕೃಪೆಯು ನಿನಗೆ ಸಾಕು, ಬಲಹೀನತೆಯಲ್ಲಿಯೂ ಬಲವು ಪೂರ್ಣ ಸಾಧಕವಾಗಿರುತ್ತದೆ ಎಂದು ಹೇಳಿದರು. ಹಾಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮುಂಜಾನೆ ಸಮಯ ಎಷ್ಟು ಜನ ವಾಗ್ದಾನ ಕೇಳ್ತಾರೆ ಪ್ರಿಯರೇ. ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ ಜೊತೆ ಮಾತಾಡ್ತಿದ್ದಾರೆ ಪ್ರಿಯರೇ. ನನ್ನ ಕೃಪೆಯು ನಿನಗೆ ಸಾಕು, ಬಲಹೀನತೆಯಲ್ಲಿಯೂ ಬಲವು ಪೂರ್ಣ ಸಾಧಕವಾಗಿರುತ್ತದೆ ಎಂಬುದಾಗಿ ಪ್ರಿಯರೇ. ಈ ದಿನದಲ್ಲಿ ನಾವು ಬಹಳ ರೀತಿ ಕಷ್ಟಗಳು ಸಮಸ್ಯೆಗಳು ಎದುರಾಗುವಂತ ಸಮಯದಲ್ಲಿ ನಾವು ಅನ್ಕೊಳ್ತೇವೆ, ಯಾಕೆ ನಮ್ಗೆ ಈ ಕಷ್ಟಗಳು, ಯಾಕೆ ನಮ್ ಸಮಸ್ಯೆಗಳು, ತಂದೆ ದೇವ್ರು ನೀನು ವಾಗ್ದಾನ ಮಾಡ್ತಿದ್ದೆ, ವಾಗ್ದಾನ ನಮ್ಮ ಜೀವಿತದಲ್ಲಿ ಯಾಕೆ ನೆರವೇರ್ತಾ ಇಲ್ಲ ಅಂತೇಳಿ ನಾವು ಅನೇಕ ಸಾರಿ ನಾವು ಆಲೋಚನೆ ಮಾಡ್ತೇವೆ ಪ್ರಿಯರೇ. ದೇವರು ನಮ್ಗೆ ಅದ್ಭುತ ರೀತಿ ವಾಗ್ದಾನ ಮಾಡ್ತಿದ್ರೆ, ಆತನ ಕೃಪೆಯು ನಮ್ಗೆ ಸಾಕು, ಬಲಹೀನತೆಯಲ್ಲಿಯೂ ಬಲವು ಪರಿಪೂರ್ಣಕ ಸಾಧಕವಾಗಿ ನಮ್ಮ ನಡೆಸುವಂತದಾಗಿದೆ ಪ್ರಿಯರೇ. ನಮ್ಮ ಜೀವಿತ ನಮ್ಮ ಕಷ್ಟಗಳು ಸಮಸ್ಯೆಗಳು ಬಂದಾಗ ತಂದೆ ದೇವ್ರು ನೀನು ವಿರೋಧಾಗಿ ಏನಾದ್ರೂ ನಾವು ತಪ್ಪುಗಳು ಮಾಡಿರ್ಬೋದು ಅಂತೇಳಿ ನಾವು ಇದ್ದಂತ ಕಷ್ಟಗಳಲ್ಲಿ ನಾವು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಸ್ವರವನ್ನು, ನಮ್ಮ ಪ್ರಾರ್ಥನೆಯನ್ನು, ನಮ್ಮ ಸ್ವರವನ್ನು ಕೇಳಿ ಆತನ ಹೇಳ್ತಾನೆ, ನನ್ನ ಕೃಪೆಯು ನಿಮ್ಗೆ ಸಾಕು ನನ್ನ ಮಗಳೇ, ನೀವು ಬಲಹೀನತೆಯಲ್ಲಿ ಇದ್ದೀರಾ, ನಿಮಗ್ ಬಲವು ಪರಿಪೂರ್ಣಕ ಸಾಧಕವಾಗಿ ನಾನು ನಡೆಸ್ತೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಿದ್ರಿ ಪ್ರಿಯರೇ. ಇಷ್ಟು ದಿನ ಮಾರ್ಗಳಿ ನಿಮ್ಮ ಕುಟುಂಬದಲ್ಲಿ ಹಣ ಕಾಸಿಲ್ಲಂತ ಪರಿಸ್ಥಿತಿ ನೀವು ಜೀವಿಸಬಹುದು, ಆದ್ರೆ ದೇವರು ಒಳ್ಳೆ ಸಹಾಯಕನಾಗಿ ನಿಮ್ಮ ಕುಟುಂಬದಲ್ಲಿ ಆತನ ಕಾರ್ಯ ಮಾಡುವಂತರಾಗಿದ್ರು ಪ್ರಿಯರೇ. ನಿಮ್ಮ ಮಕ್ಕಳ ವಿಷಯದಲ್ಲಿ ನಿಮ್ಮ ಮಕ್ಕಳ ವಿಷಯದಲ್ಲಿ ನೀವು ಬಹಳ ರೀತಿಯಾಗಿ ಚಿಂತಿಸಬಹುದು, ನಮ್ಗೆ ಯಾರು ಸಹಾಯ ಮಾಡ್ತಾರೆ ಅಂತೇಳಿ. ಆದ್ರೆ ದೇವರು ನಿಮ್ಗೆ ಒಳ್ಳೆ ಸಹಾಯಕನಾಗಿ ನಿಮ್ಮನ್ನು ಆಶೀರ್ವದಿಸಿ ಬಲಪಡಿಸುವಂತ ದೇವ್ರು. ಆತನ ಕೃಪೆ ಇದ್ರೆ ಸಾಕು ಪ್ರಿಯರೇ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ನಮ್ಮ ಬಲಹೀನತೆಯಲ್ಲಿಯೂ ಆತನ ಬಲಪೂರ್ವಕವಾಗಿ ನಮ್ಮ ನಡೆಸುವಂತದಾಗಿದೆ ಪ್ರಿಯ. ನಾವು ಎಷ್ಟೇ ಬಲಹೀನತೆ ಸ್ಥಿತಿಯಲ್ಲಿ ಮುಂಜಾನೆ ಜೀವಿಸ್ತಾ ಇದ್ರಬಹುದು ನಮ್ಮ ಕುಟುಂಬದಲ್ಲಿ, ಆದ್ರೆ ದೇವರು ಎಲ್ಲಾ ಬಲಹೀನತೆ ಸ್ಥಿತಿಯಲ್ಲಿಯೂ ಆತನ ಬಲಪೂರ್ವಕ ಸಾಧಕವಾಗಿ ನಮ್ಮ ನಡೆಸುವಂತದಾಗಿದೆ ಪ್ರಿಯರೇ. ನಾವು ಅನ್ಕೊಳ್ತೇವೆ, ನಾವು ಮನೆ ಕಟ್ಟಬೇಕು ತಂದೆ, ನಮ್ಗೆ ಸಹಾಯ ಮಾಡು, ನಮ್ಗೆ ಕೃಪೆ ತೋರಿಸಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತೇವೆ. ಆದ್ರೆ ದೇವ್ರು ನಮ್ಗೆ ಒಳ್ಳೆ ಸಹಾಯಕನಾಗಿ ಆತನ ಕೃಪೆಯಿಂದ ನಮ್ಮ ನಡೆಸುವಂತ ದೇವ್ರು. ನೀವು ಯಾವ್ಯಾವ ವಿಷಯದಲ್ಲಿ ದೇವರಿಗೆ ನೀವು ಪ್ರಾರ್ಥನೆಯಲ್ಲಿ ಬೇಡಿಕೊಳ್ತಾ ಇದ್ರೆ ಪ್ರಿಯ, ಮುಂಜಾನೆ ಸಮಯದಲ್ಲಿ ಆತನ ಕೃಪೆಯಿಂದಲೇ ನಮ್ಮ ಜೀವಿತದಲ್ಲಿ ಪ್ರತಿಯೊಂದು ಕಷ್ಟಗಳು ಸಮಸ್ಯೆಗಳಿಂದ ಬಿಡುಗಡೆ ಮಾಡಿ ಆತ ನಮ್ಗೆ ಒಳ್ಳೆ ಸಹಾಯಕನಾಗಿ, ಒಳ್ಳೆ ಕುರುಬನಾಗಿ ಆತನ ಕೃಪೆಯಿಂದ ನಮ್ಮ ನಡೆಸುವಂತ ದೇವ್ರ ಪ್ರಿಯರೇ. ಇಷ್ಟು ದಿನಮಾನ ಎಷ್ಟಾದ್ರೂ ಚಿಂತಿಸಿದ್ರು, ಎಷ್ಟು ಬಲಹೀನತೆಯಲ್ಲಿ ಸ್ಥಿತಿಯಲ್ಲಿ ನೀವು ಜೀವಿಸಿದ್ರು ಪ್ರಿಯರೇ, ಆದ್ರೆ ಭಯ ಪಡಬೇಡಿ, ದೇವ್ರು ನಮಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿರು ಪ್ರಿಯರೇ. ನನ್ನ ಕೃಪೆ ನಿನಗೆ ಸಾಕು ಮಗಳೇ, ನಿನ್ನ ಬಲಹೀನತೆ ಸ್ಥಿತಿ ಎಲ್ಲ ತೆಗೆದು ನಿನ್ನ ಬಲಪೂರ್ವಕವಾಗಿ ನಾನು ನಡೆಸ್ತೇನೆ ಎಂಬುದಾಗಿ ದೇವ್ರು ವಾಗ್ದಾನ ಮಾಡುವಾಗ ಪ್ರಿಯರು, ವಾಗ್ದಾನ ಗಟ್ಟಿಗೆ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಅಪ್ಪ ತಂದೆ, ನಿನ್ನ ಕೃಪೆ ನನಗೆ ಸಾಕು ಅಪ್ಪ, ನನ್ನ ಬಲಹೀನತೆ ಎಲ್ಲವೂ ನಿನ್ನ ಬಲದಿಂದ ನಾನು ತುಂಬಿಸಿ ನಾನು ನಡೆಸ್ತಾ ಇದೆಯಪ್ಪ ಅಂತೇಳಿ ನಾವು ಒಂದು ಕ್ಷಣ ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ಳುವಾಗ ದೇವ್ರು ನಮ್ಮ ಜೊತೆಲಿದ್ದಾರೆ, ದೇವ್ರು ನಮ್ಗೆ ಸಹಾಯಕನು, ದೇವ್ರು ನಮ್ಗೆ ಒಳ್ಳೆ ರೀತಿಯಾಗಿ ನಮ್ಗೆ ಸಾಧಕದಿಂದ ನಮ್ಮ ನಡೆಸುವಂತ ದೇವ್ರು ಎಂಬುದಾಗಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಮುಂಜಾನೆ ಸಮಯ ಇವಾಗ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ರೀತಿಯಾಗಿ ನಮ್ಮ ನಡೆಸಿ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸುವಂತ ದೇವ್ರ ಪ್ರಿಯರೇ. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ. ಮುಂಜಾನೆ ಸಮಯ ಎಷ್ಟು ಜನ ವಾಗ್ದಾನ ಕೇಳ್ತಾರಪ್ಪ, ವಾಗ್ದಾನ ಅವ್ರ ಜೀವಿತದಲ್ಲಿ ತಂದೆ ಅದ್ಭುತ ರೀತಿಯಾಗಿ ತಂದೆ ನೀವು ನೆರವೇರಿಸುವಂತ ದೇವ್ರು ನೀವಾಗಿರಪ್ಪ ತಂದೆ. ದೇವ್ರು ಎಷ್ಟು ಜನ ಕಮೆಂಟ್ಗಳ ಮೂಲಕವಾಗಿ ರಿಕ್ವೆಸ್ಟ್ ತಿಳಿಸಿದಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ಅವರು ಅನಾರೋಗ್ಯ ಸ್ಥಿತಿಯಲ್ಲಿ ಇದ್ದಂತ ಮಕ್ಕಳಿಗೆ ಆರೋಗ್ಯವನ್ನು ಕೊಟ್ರಿ ಪ್ರಭಾ, ಸಾಲ ಮಹಿಂಸದಲ್ಲಿ ಇದ್ದಂತ ಮಕ್ಕಳಿಗೆ ಸಾಲದ ಮಹಿಂಸೆಯನ್ನು ಬಿಡುಗಡೆ ಮಾಡ್ರಿ ಪ್ರಭಾ. ಎಷ್ಟು ಕಷ್ಟದಲ್ಲಿ ವೇದನೆಯಲ್ಲಿ ಚಿಂತೆಯಲ್ಲಿ ಇದಾರೆ ಪ್ರಭಾ, ಅವರೆಲ್ಲ ಕಷ್ಟ ಮುಂಜಾನೆ ಸಮಯ ಎಲ್ಲ ಬಿಡುಗಡೆ ಮಾಡ್ತಿದ್ರಿ ಅಂತೇಳಿ ನಾನು ನಂಬುತ್ತೇನೆ ಪ್ರಭಾ. ತಂದೆ ದೇವ್ರೆ, ಎಷ್ಟು ಜನರು ಮ್ಯಾರೇಜ್ ಆನಿವರ್ಸರಿ ಮಾಡ್ಕೊಳ್ಳುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ಇನ್ನೂ ಹೆಚ್ಚಾಗಿ ಆಶಿಸಿ ಬ್ಲೆಸ್ ಮಾಡ್ರಿ ಪ್ರಭಾ. ಎಷ್ಟು ಮಕ್ಕಳು ಒಂದು ಹುಟ್ಟಿನ ಹಬ್ಬನ ಆಚರಿಸುವಂತ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ ಪ್ರಭಾ, ಇನ್ನೂ ಹೆಚ್ಚಾಗಿ ಆಶೀರ್ವಾದವನ್ನು ಕೊಟ್ಟು ಅವ್ರಿಗೆ ನಿಮ್ ಕೃಪೆಯಿಂದ ನಡೆಸಿರಪ್ಪ ತಂದೆ ದೇವ್ರೆ. ಮತ್ತು
ಈ ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ನನ್ನ ಕೃಪೆ ನಿಮ್ಗೆ ಸಾಕು, ನನ್ನ ಮಕ್ಕಳು ನೀವು ಬಲನ ಸ್ಥಿತಿಯಲ್ಲೇ ತೆಗೆದು ನೀವು ಬಲಪೂರ್ವಕವಾಗಿ ನಾನು ನಡೆಸ್ತೀನಿ ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡಿರಿ ಪ್ರಭಾ. ಎಷ್ಟು ಜನರು ಬಲನತ ಸ್ಥಿತಿಯಲ್ಲಿ ಮುಂಜಾನೆ ಸಮಯ ಜೀವಿಸ್ತಾರೆ ಪ್ರಭಾ. ಈ ವಾಗ್ದಾನ ಮೂಲಕವಾಗಿ ತಂದವ್ರ ಕುಟುಂಬದ ಎಲ್ಲ ಬಲನ ಸ್ಥಿತಿಯೆಲ್ಲ ತೆಗೆದು ಪ್ರಭಾ, ನೀವೇ ಅವ್ರಿಗೆ ಒಳ್ಳೆ ಸಹಾಯಕನಾಗಿದ್ದು ನೀವೇ ಅವ್ರು ನಡೆಸ್ತೀರಿ ಅಂತ ಹೇಳಿ ನಾನು ನಂಬುತ್ತೇನೆ ಪ್ರಭಾ. ಈ ಮುಂಜಾನೆ ಸಮಯ ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ಈ ವಾಗ್ದಾನ ಅದ್ಭುತ ರೀತಿಯಾಗಿ ತಂದು ನೀವು ನೆರವೇರಿಸಿ ಅಷ್ಟು ಬಲಪಡಿಸ್ಬೇಕಂತೇಳಿ ನಜರೇತರ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಮತ್ತು ನೀವು ವಾಗ್ದಾನ ಕೇಳಿ ಸಂತೋಷ ಪಟ್ಟಿದ ಹಾಗೆ ಬಲ ಹೊಂದ್ಕೊಂಡಿದ್ದ ಹಾಗೆ ಅನೇಕರಿಗೆ ವಾಗ್ದಾನ ಶೇರ್ ಮಾಡುವಂತರಾಗಿರ್ತಾರೆ. ನೀವು ಹೊಂದ್ಕೊಂಡಿರಂತ ಬಲವು ನೀವು ಹೊಂದ್ಕೊಂಡ್ರ ಸಂತೋಷ ಅವರು ಸಹ ಸಂತೋಷ ಪಡುವಂತರಾಗಿದ್ದು ಬಲ ಹೊಂದ್ಕೊಳ್ಳುವಂತರಾಗಿರ್ತಾರೆ ಪ್ರಿಯರೇ. ಮತ್ತು ನಿಮ್ಮ ರಿಕ್ವೆಸ್ಟ್ಗಳು ಏನಿರಲಿ ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥನೆ ಮಾಡುವಂತರಾಗಿರ್ತೇವೆ ಪ್ರಿಯರೇ. ಮತ್ತು ಸಾಯಂಕಾಲ 9 ಗಂಟೆಗೆ ಲೈವ್ ಇರುತ್ತೆ ಪ್ರಿಯರೇ. ಎಲ್ಲರೂ ಮಿಸ್ ಮಾಡ್ಕೊಳ್ಳೆ ತಪ್ಪಲ್ಲಂಗೆ ಲೈವ್ದಲ್ಲಿ ಏಕೀಭವಿಸುವಂತರಾಗಿರಿ. ಅದ್ಭುತ ರೀತಿಗೆ ಆರಾಧನೆ, ಬಿಡುಗಡೆ, ಸ್ವಸ್ಥತೆ, ಉಪವಾಸ ಪ್ರಾರ್ಥನೆಯಲ್ಲಿ ದೇವ್ರು ನೀವು ಏಕೀಭವಿಸುವಾಗ ದೇವ್ರು ಖಚಿತವಾಗಿ ನಿಮ್ಮನ್ನು ನಿಮ್ಮ ಕುಟುಂಬನು ಆತನು ಬ್ಲೆಸ್ ಮಾಡುವಂತ ದೇವರಾಗಿದ್ದಾರೆ ಪ್ರಿಯರೇ. ಆಮೇನ್. ಗಾಡ್ ಬ್ಲೆಸ್.